ನಮಗೆ ಟ್ರೇಲರ್ ನೋಡಬೇಕಾದ್ರೆ ಅನ್ಸುತ್ತೆ ಮೋಸ್ಟ್ಲಿ ಇದೇನೋ ಹಾರರ್ ಫಿಲಮ್ ಇರ್ಬೋದು ಅಂತ. ಬಟ್ ಚೆನ್ನಾಗಿದೆ. ಇವತ್ತು ಸಿನಿಮಾ ಬಂದು ನೋಡಿದ್ರೆ ಸಸ್ಪೆನ್ಸ್ ಏನು ಅನ್ನೋದು ರಿವೀಲ್ ಆಗುತ್ತೆ. ಆ್ಯಂಡ್ ಲೈಕ್ ಈಗರ್ಲಿ ವೇಟಿಂಗ್ ಫಾರ್ ಪಾರ್ಟ್ 2. ಜೋಗಿ ಸಿನಿಮಾದಲ್ಲಿ ಆ್ಯಕ್ಚುಲಿ ನಮ್ಮ ಅರುಣ್ ಸಾಗರ್ ಸರ್ ವರ್ಕ್ ಮಾಡಿದ್ದಾರೆ, ಹಾಗೆ ಸಾಯಿ ಕುಮಾರ್ ಸರ್ ಮಾಡಿದ್ದಾರೆ. ಅದನ್ನು ನೋಡಿ ಖುಷಿ ಆಗುತ್ತೆ. ಲೈಕ್ ಕಂಟಿನ್ಯೂ ಲೈಕ್ ನಮ್ಮ ಮಿತ್ರ ಸರ್ ಎಲ್ಲರೂ ವರ್ಕ್ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಒಳ್ಳೆ ಸ್ಟಾರ್ ಕಾಸ್ಟ್ ಸಿನಿಮಾದಲ್ಲಿ ಅಂತ ಹೇಳಿ. ಸೊ ಅವರ ಅಭಿನಯಕ್ಕೆ ಮನಸ್ಸೋಲ್ದವ್ರು ಯಾರು, ಅವ್ರಿಗೋಸ್ಕರನಾದರೂ ಒಂದು ಸಿನಿಮಾ ನೋಡಿ ಚೆನ್ನಾಗಿದೆ. ಜೋಗಿ ಪ್ರೊಡಕ್ಷನಿಂದ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ. ಎಸ್, ಪ್ರತಿ ಸತಿನೂ ಒಂದೊಂದು ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಏನೋ ಒಂದು ತೊಗೊಂಡು ಬರ್ತಾರೆ. ಜನನೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ, ಏನೋ ಒಂದು ಚೇಂಜ್ ಬೇಕು ಅಂತ ಹೇಳಿ. ಸಮ್ಟೈಮ್ಸ್ ಮಾಸ್ ಸಿನಿಮಾಗಳು ಚೆನ್ನಾಗಿ ಓಡಿರ್ತವೆ, ಅದರಿಂದ ಅವರು ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂದರೆ ಈ ಥರದ ಬೇರೆ ಬೇರೆ ಕಾನ್ಸೆಪ್ಟ್ ಸಿನಿಮಾಗಳು ಬರಬೇಕು, ಬಂದಿದೆ. ಸೊ ಜನ ಅದನ್ನು ಪ್ರೋತ್ಸಾಹ ಮಾಡಿ ನೋಡಬೇಕು ಅಷ್ಟೇ. ಥ್ಯಾಂಕ್ ಯು. ಗುರು ಸರ್ ಮ್ಯೂಸಿಕ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸಿನಿಮಾಗೆ. ಮ್ಯೂಸಿಕ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಗುರು ಸರ್ದು. ಮ್ಯೂಸಿಕ್ ಅಂತೂ ಪ್ರತಿಯೊಂದು ಸೀನಿಗೂ, ಅದರ್ ದೆನ್ ಸಾಂಗ್ಸ್ ಆಲ್ಸೋ, ಪ್ರತಿಯೊಂದು ಸೀನಿಗೂ ತುಂಬ ಏನು ಹೇಳ್ತಾರೆ, ಆ ಕಥೆಗೆ ಒಂದು ಭಯ ಹುಟ್ಟಿಸೋದೇ, ಆ ನಡುಕ ಹುಟ್ಟಿಸೋದೇ ಆ ಮ್ಯೂಸಿಕ್ಕು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಎಲ್ಲ ಮಾತಾಡೋಷ್ಟು ದೇವರಾಣೆ ಐ ಆಮ್ ನಾಟ್, ಅಷ್ಟೊಂದು ನಾಲೆಡ್ಜ್ ಇಲ್ಲ ನನಗೆ. ಬಟ್ ಸ್ಟಿಲ್ ವಿ ಲವ್ ಇಟ್, ಎಂಜಾಯ್. ಥ್ಯಾಂಕ್ ಏನೇನೋ ಮಿಕ್ಸಲ್ಲೇ ಬರ್ತಾರೆ. ಒಟ್ಟಲ್ಲಿ ಅರ್ಧಗಿಂತ ಒಂದು ಸ್ವಲ್ಪ ನೋಡಿದ್ರೆ ಸಿನಿಮಾ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ಕ್ಲೂಷನ್ ಜಾಸ್ತಿ ಇದೆ. ಬಟ್ ಆ ಕಡೆ ಈ ಕಡೆ ನೋಡ್ಕೊಂತಂದರೆ ಸಿನಿಮಾ ಏನಪ್ಪ ಒಂಚೂರು ಆ ಕಡೆ ಈ ಕಡೆ ನೋಡ್ಕೊಂತಂದರೆ ಅರ್ಥ ಆಗೋದು ಜನರಿಗೆ ಮಿಸ್ ಆಗೋದು ಜಾಸ್ತಿ ಇರ್ತದೆ. ಒಂದು ಫ್ಲೆಡ್ಜಲ್ಲಿ ಕುತ್ಕೊಂಡು ನೋಡೋದು. ಇಂಟ್ರೋಲಲ್ಲೂ ಅಷ್ಟೇ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಕತೆ ಕಂಟಿನ್ಯೂ ಅಂದರೆ ಸಿಗಲ್ಲ. ಬಟ್ ಚೆನ್ನಾಗಿದೆ ಸ್ಟೋರಿ. ಸಿನಿಮಾಗೆ ಮ್ಯೂಸಿಕ್ಗೆ ಪ್ಲಸ್ ಪಾಯಿಂಟ್ ಅಂತ. ಮ್ಯೂಸಿಕಲ್ಲೇ ನನಗೆ ನಿಮಗೆ 100% ಮ್ಯೂಸಿಕ್ಕೇ ಒಂದು ತೂಕ. ಡೈಲಾಗು ಇದೆಲ್ಲ ಒಂದು ಕಡೆ ಆದರೆ ಮ್ಯೂಸಿಕ್ಕಿಂದನೇ ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸದಾಗಿ ಇಂಡಸ್ಟ್ರಿಗೆ ಅರುಣ್ ಅವರು ಲಾಂಚ್ ಆಗ್ತಾ ಇದ್ದಾರೆ. ಸೊ ನಿಮಗೆ ಏನು ಅನಿಸ್ತು? ನಮ್ಮ ಬ್ರದರ್ ಅವರು, ಏಕೆಂತಂದರೆ ನಾವು ವರ್ಷಾನುಗಟ್ಟಲೆಯಿಂದ ಜೊತೆಲಿ ಕೆಲಸ ಮಾಡ್ತೀವಿ. ನಾವು ಆಡಿ ಕಂಪ್ನಿಗೆ ತುಂಬ ಸಾಂಗ್ಸ್ಗಳು ಇವೆಲ್ಲ ಮಾಡಿರೋದ್ರಿಂದ ಅದು ಮಾಡಿದ್ದೀನಿ ಅಂತ ಹೇಳ್ತಾರೆ. ಒಬ್ಬ ಹೀರೋ ಆಗಿ ಅಷ್ಟು ಚೆನ್ನಾಗಿ ಮಾಡೋದು ತುಂಬ ಖುಷಿ, ಚೆನ್ನಾಗಿದೆ. ಥ್ಯಾಂಕ್ ಯು ಸ್ಟೋರಿ ಎಲ್ಲ ಮ್ಯೂಸಿಕ್ಕು ಟ್ವಿಸ್ಟ್ ಇದೆ ತುಂಬ. ಅಂದರೆ ನಾವೇನೋ ಅನ್ಕೊಂಡಿದ್ದೀವಿ ಅದೇನೋ ಅಂದರೆ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆ ಎಲ್ಲ ತುಂಬ ಚೆನ್ನಾಗಿದೆ. ನೈಸ್ ವಿಜುವಲೈಸೇಷನ್ ಒಳ್ಳೆ ಇನ್ಕ್ವಿಸಿಟಿವ್ ಇದೆ. ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕ್ರೀನ್ ಪ್ಲೇ ಇಸ್ ಗುಡ್. ವಾಟ್ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಇದೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ, ಎಸ್ಪೆಷಲಿ ನಮ್ಮ ಕನ್ನಡ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಲಾಂಚ್ ಆಗಿರೋ ಅರುಣ್ ಡನ್ ಅ ಗುಡ್ ಜಾಬ್. ಎವ್ರಿಬಡಿ ಇಸ್ ಡನ್ ಅ ಗುಡ್ ಜಾಬ್. ಇನ್ ಫ್ಯಾಕ್ಟ್ ಎಸ್ಪೆಷಲಿ DOP is very good. Re-recording extraordinary. Overall, it's nice. ತುಂಬ ಚೆನ್ನಾಗಿದೆ ಸಿನಿಮಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಾವೇನೋ ಅನ್ಕೊಂಡಿದ್ದೀವಿ, ಬಟ್ ಅದು ಈ ಥರ ಕ್ಲೈಮ್ಯಾಕ್ಸ್ ಎಲ್ಲ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಏನು ಟ್ವಿಸ್ಟ್ ತುಂಬ ಟ್ವಿಸ್ಟ್ ಇದೆ ಮೂವಿನ. ಎಲ್ಲರೂ ಫ್ಯಾಮಿಲಿ ಸಮೇತ ಬರಬೇಕು. ಈ ಥರ ಮೂವಿಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಹೇಳ್ತೀನಿ.